ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಈ ಮಾರ್ಚ್, ಏಪ್ರಿಲ್, ಮೇ ಅಂತ ಬಂತಂದ್ರೇ ಆಲ್ಮೋಸ್ಟ್ ಎಕ್ಸಾಮ್ ಸೀಸನ್ ಅಂತಾನೆ ಹೇಳ್ಬೋದು. ಎಲ್ಲ ಮಕ್ಕಳಿಗೂ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಆಗಿದೆ, 10th ಎಕ್ಸಾಮ್ ಸ್ಟಾರ್ಟ್ ಆಗೋದಿದೆ, ಎಂಟ್ರೆನ್ಸ್ ಎಕ್ಸಾಮ್ಗಳು ಬರೋದಿದೆ. ಆಲ್ಮೋಸ್ಟ್ ಮಕ್ಕಳು ಎಷ್ಟೇ ವರ್ಷ ಪೂರ್ತಿ ಓದಿದ್ರು ಕೂಡ ಆ ಒಂದು ಎಕ್ಸಾಮ್ ಟೈಮ್ ಎಂತೆ ಲಾಸ್ಟ್ ಮೇ ಬಿ ಒಂದು 15 ದಿನ ಅಥವಾ 1 ತಿಂಗಳು ಅಥವಾ ಎಕ್ಸಾಮ್ ದಿನಗಳಲ್ಲಿ ಮಕ್ಕಳ ದಿನಚರ್ಯ ಅನ್ನೋಂಥದ್ದು ಯಾವ ರೀತಿ ಇರುತ್ತೆ, ಯಾವುದೆಲ್ಲ ಆಹಾರಗಳನ್ನು ಅವ್ರು ತಗೋತಾರೆ ಅನ್ನೋದು ಕೂಡ ಅವರ ಎಕ್ಸಾಮಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದ್ಯಾವುದಪ್ಪ ಅಂತ ಹೇಳಿದ್ರೆ, ಎಕ್ಸಾಮ್ ದಿನಗಳಲ್ಲಿ ಮಕ್ಕಳ ಡಯಟ್ ಹೇಗಿರಬೇಕು, ಎಕ್ಸಾಮಿಗೆ ಹೋಗುವಂತ ಮಕ್ಕಳು ಮನೇಲಿದ್ದಾಗ ಪೋಷಕರಾಗಿ ಯಾವುದೆಲ್ಲ ಮಿಸ್ಟೇಕ್ಸ್ ಅನ್ನು ನಾವು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರ್ತೇನೆ. ಫಸ್ಟ್ ಪಾರ್ಟ್ ಅಲ್ಲಿ ನಾವು ಪೋಷಕರಾಗಿ ಅಥವಾ ಸ್ಟೂಡೆಂಟ್ಸ್ಗಳಾಗಿ ಏನೇನೆಲ್ಲ ಮಿಸ್ಟೇಕ್ಸ್ಗಳನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಮತ್ತೆ ಎರಡನೇದು, ಮಕ್ಕಳ ಎಕ್ಸಾಮ್ ರುಟೀನ್ ಅನ್ನೋದು ಯಾವ ರೀತಿ ಇರಬೇಕು, ಎಕ್ಸಾಮ್ ದಿನಗಳಲ್ಲಿ ಅವರ ರುಟೀನ್ ಯಾವ ರೀತಿ ಇದ್ರೆ ಅವರ ಒಂದು ಹೆಲ್ತಿಗೆ ಬೆನಿಫಿಟ್ ಆಗುತ್ತೆ ಮತ್ತೆ ಅವರ ಎಕ್ಸಾಮ್ ಪರ್ಫಾರ್ಮೆನ್ಸ್ ಅನ್ನು ಹೆಚ್ಚು ಮಾಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ ಪಾರ್ಟ್, ಏನೇನೆಲ್ಲ ಮಿಸ್ಟೇಕ್ಸ್ ಆಗುತ್ತೆ. ಸೊ ನೀವು ಪೋಷಕರಾಗಿದ್ರೆ ಅಥವಾ ಸ್ಟೂಡೆಂಟ್ಸ್ ಆಗಿದ್ರೆ ಡೆಫಿನೆಟ್ಲಿ ನೀವು ಕೋರಿಲೇಟ್ ಮಾಡ್ಬೋದು. ಫಸ್ಟ್ ಮಿಸ್ಟೇಕ್ ಮಾಡುವಂಥದ್ದು ಏನಂತ ಹೇಳಿದ್ರೆ, ಆಲ್ಮೋಸ್ಟ್ ಮೋರ್ ದನ್ 50% ಆಫ್ ದ ಮಕ್ಕಳಿಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಮಕ್ಕಳು ಎಷ್ಟೇ ಬ್ರಿಲಿಯಂಟ್ ಆಗಿದ್ರು, ವರ್ಕ್ ತುಂಬಾನೇ ಹಾಕಿದ್ರು ಕೂಡ ಅವರ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ಅವರ ಎಕ್ಸಾಮ್ ಅಲ್ಲಿ ಸರಿಯಾಗಿ ಅವರು ಕೆಲವೊಂದು ಸಿಲಿ ಮಾಡುವಂತ ಮಿಸ್ಟೇಕ್ಸ್ ಗಳಿಂದ ಅವರ ಓವರ್ ಆಲ್ ರಿಸಲ್ಟ್ ಅನ್ನೋಂಥದ್ದು ಕೂಡ ಕಡಿಮೆ ಆಗಿರುತ್ತೆ. ಅದನ್ನು ಯೂಶುವಲ್ ಆಗಿ ನೋಟಿಸ್ ಮಾಡಿರ್ತೀರ. ಮತ್ತೆ ಎರಡನೇದು, ಎಕ್ಸಾಮಿಗೆ ಹೋಗೋದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವಂಥದ್ದು. ಬ್ರೇಕ್ಫಾಸ್ಟ್ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್. ಆಲ್ರೆಡಿ ನಮ್ಮ ಬಾಡಿ ಲಾಸ್ಟ್ ಮಲ್ಕೊಂಡಿದ್ದಾಗಿಂದ ಬೆಳಿಗ್ಗೆವರೆಗೂ ಮತ್ತೆ ಸ್ಟಾರ್ವೇಷನ್ ಸ್ಟೇಟಸ್ ಅಲ್ಲಿ ಇರುತ್ತೆ. ನೀರಿನ ಅಂಶ ಆಲ್ರೆಡಿ ಕಡಿಮೆ ಆಗಿರುತ್ತೆ, ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗಿರುತ್ತೆ. ಇದ್ರ ಜೊತೆಗೆ ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಕೂಡ ಸ್ಕಿಪ್ ಮಾಡಿದ್ರೆ ಡೆಫಿನೆಟ್ಲಿ ಇದು ಎಕ್ಸಾಮ್ ಪರ್ಫಾರ್ಮೆನ್ಸ್ ಮೇಲೆ ತುಂಬಾ ರಿವರ್ಸ್ ಎಫೆಕ್ಟ್ ಅನ್ನು ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಇದ್ರ ಜೊತೆಗೆ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಅಥವಾ ಎಕ್ಸಾಮ್ಗಿಂತ ಒಂದು 15 ದಿನ ಮುಂಚೆ ಇದ್ದಾಗ ನೀರನ್ನು ಕೂಡ ಕಮ್ಮಿ ಕುಡಿತಾರೆ. ನೀರು ಎಷ್ಟು ಕುಡಿತಿದ್ದೀನಿ ಅನ್ನೋದ್ರೂ ಕೂಡ ಗಮನ ಇರೋದಿಲ್ಲ. ಇದರಿಂದ ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ನಾವು OPD ಯಲ್ಲಿ ಎಕ್ಸಾಮಿಗೆ ಇನ್ನೊಂದು 2-3 ದಿನ ಇದ್ದಾಗ ಎಕ್ಸಾಮ್ ಟೈಮಲ್ಲಿ ಹೊಟ್ಟೆ ನೋವು ಅಂತ ಬರ್ತಾರೆ, ಯೂರಿನ್ ಇನ್ಫೆಕ್ಷನ್ ಅಂತ ಬರ್ತಾರೆ, ಹೊಟ್ಟೆ ಅಪ್ಸೆಟ್ ಆಗಿ ಬರ್ತಾರೆ, ಊಟ ಕೂಡ ಇರೆಗ್ಯುಲರ್ ಆಗೋದ್ರಿಂದ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಜಸ್ಟ್ ಒಂದು ಡಿಸ್ಕಂಫರ್ಟ್ ಫೀಲ್ ಆಗ್ತಿರುತ್ತೆ, ಅನ್ಈಸಿನೆಸ್ ಫೀಲ್ ಆಗ್ತಿರುತ್ತೆ. ಯಾಕೆ ಆಗ್ತಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಒಂದು ಕಾರಣ ಮೇನ್ಲಿ ಗ್ಯಾಸ್ಟ್ರೈಟಿಸ್ ಇರುತ್ತೆ. ಇದು ಇರೆಗ್ಯುಲರ್ ಮಕ್ಕಳ ಡಯಟ್ ಅಲ್ಲಿ ಇರೆಗ್ಯುಲಾರಿಟಿ ಇರೋ ಕಾರಣದಿಂದ ಈ ರೀತಿ ಡಿಸ್ಟರ್ಬೆನ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಮಾಡುವಂತ ಎರಡನೇ ಮಿಸ್ಟೇಕ್. ಮತ್ತೆ ಮೂರನೇ ಮಿಸ್ಟೇಕ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈಸಿಯಾಗಿ ರೆಡಿ ಟು ಈಟ್ ಫುಡ್ಗಳನ್ನ ಈಸಿಯಾಗಿ ಅವೈಲಬಲ್ ಆಗುವಂತ ರೆಡಿ ಟು ಈಟ್ ಫುಡ್ಗಳನ್ನ ಮಕ್ಕಳು ತಿನ್ಬಿಡ್ತಾರೆ. ಅಂದ್ರೆ ಮ್ಯಾಗಿ ಮಾಡಿದಾಯ್ತು ಅಥವಾ ಯಾವ್ದೊಂದು ಜಂಕ್ ಫುಡ್ ಆಯ್ತು ಅಥವಾ ಸಮೋಸ ಆಯ್ತು, ಈ ರೀತಿ ಜಂಕ್ ಫುಡ್ಗಳನ್ನ ಪ್ರಿಫರ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದ್ರೆಲ್ಲದರಲ್ಲೂ ಕೂಡ ಆಯಿಲ್, ಮೈದಾ ಇರೋದ್ರಿಂದ ಫಸ್ಟ್ ಆಫ್ ಆಲ್ ಹೊಟ್ಟೆ ಅಪ್ಸೆಟ್ ಮಾಡುತ್ತೆ ಮತ್ತೆ ನ್ಯೂಟ್ರಿಗಳ ಪೌಷ್ಟಿಕಾಂಶತೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಇನ್ನ ಕೆಲವೊಂದು ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ ಏನ್ ಮಾಡ್ತಾರೆ, ಜಾಸ್ತಿ ಸರಿ ಟೀ ಕಾಫಿ ಕುಡಿಯೋದನ್ನ ರೂಢಿ ಮಾಡ್ಕೊಂಡಿರ್ತಾರೆ. ಆಲ್ಮೋಸ್ಟ್ 4 ಕಪ್ಪು 5 ಕಪ್ಪು. ಇದರಿಂದ ಒಂದು ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ಎರಡನೇದು ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಮೂರನೇದು ಊಟ ಮಾಡ್ಬೇಕನ್ಸಲ್ಲ, ಹಸಿವೆ ಆಗೋದಿಲ್ಲ. ಇದರಿಂದನೂ ಕೂಡ ಮಕ್ಕಳ ಎಕ್ಸಾಮ್ ಪರ್ಫಾರ್ಮೆನ್ಸ್ ಮೇಲೆ ತುಂಬಾನೇ ಬ್ಯಾಡ್ ಇಂಪ್ಯಾಕ್ಟ್ ಬೀಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಎಲ್ಲಾ ಮಿಸ್ಟೇಕ್ಸ್ ಗಳನ್ನು ಗಮನದಲ್ಲಿ ಇಟ್ಕೊಂಡು ಮಕ್ಕಳ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಕ್ಸಾಮ್ ರುಟೀನ್ ಯಾವ ರೀತಿ ಇರಬೇಕು, ಯಾವ್ದೆಲ್ಲ ಆಹಾರಗಳನ್ನು ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ, ಫಸ್ಟ್ ಆಫ್ ಆಲ್ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಪ್ಲೇನ್ ವಾಟರ್ ಅಥವಾ ನೀರ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಮನೆಗಳಲ್ಲಿ ಎಕ್ಸಾಮ್ ದಿನಗಳಲ್ಲಿ ಎಸ್ಪೆಷಲಿ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕೊಡ್ತಾರೆ, ಅದ್ರ ಜೊತೆ ಬಿಸ್ಕೆಟ್ ಕೊಡ್ತಾರೆ, ಬ್ರೆಡ್ ಕೊಡ್ತಾರೆ. ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಥವಾ ತಿಂಡಿ ತಿನ್ಬೇಕು ಅಂತ ಹಸಿವೆ ಆಗೋದಿಲ್ಲ. ಮತ್ತೆ ಅದನ್ನ ಡೆಫಿನೆಟ್ಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಕೊಂಡೇ ಹೋಗ್ತಾರೆ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಪ್ಲೇನ್ ವಾಟರ್ ಇಂಪಾರ್ಟೆಂಟ್. ನಾರ್ಮಲ್ ಆಗಿರುವಂತಹ ನೀರು, ನಾರ್ಮಲ್ ಟೆಂಪರೇಚರ್, ಕೋಲ್ಡ್ ವಾಟರೇ ಕೊಡಬೇಕು ಅಥವಾ ಬಿಸಿ ನೀರೇ ಕೊಡಬೇಕು ಅಂತೇನಿಲ್ಲ. ಮಕ್ಕಳು ಯಾವ್ದನ್ನ ಪ್ರಿಫರ್ ಮಾಡ್ತಾರೆ ಆ ರೀತಿ ನೀರು. ಸೊ ಇದು ಒಂದು ರಾತ್ರಿ ಓವರ್ ನೈಟ್ ಬಾಡಿ ಡಿಹೈಡ್ರೇಷನ್ ಹೋಗಿರೋದನ್ನ ಅದು ಟೇಕ್ ಕೇರ್ ಮಾಡುತ್ತೆ. ಇದಾದ್ಮೇಲೆ ಯಾವುದೇ ಒಂದು ಸೀಸನ್ಗೆ, ಆಯಾ ಸೀಸನ್ಗೆ ಅವೈಲಬಲ್ ಇರುವಂತ ಯಾವುದೇ ಹಣ್ಣನ್ನು ಕೊಡ್ಲಿಕ್ಕೆ ಪ್ರಿಫರ್ ಮಾಡಿ. ಹಣ್ಣುಗಳು ಏನ್ ಮಾಡುತ್ತೆ, ಇದರಲ್ಲಿ ಒಂದು ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಮಕ್ಕಳ ಪೌಷ್ಟಿಕಾಂಶತೆಯಲ್ಲಿ ಯಾವುದೇ ಇಂಬ್ಯಾಲೆನ್ಸ್ ಆಗದಿರ ತಡೆಗಟ್ಟುತ್ತೆ. ಬೆಸ್ಟ್ ಫ್ರೂಟ್ ಅಂತ ಹೇಳಿದ್ರೆ ಬನಾನಾ. ಎಷ್ಟೊಂದ್ಸರಿ ಕೆಲವೊಂದು ಮಕ್ಕಳಿಗೆ ಆಗದೆ ಇರ್ಬೋದು, ಬಟ್ ಮೋಸ್ಟ್ ಆಫ್ ದ ಮಕ್ಕಳಿಗೆ ತಿಂತಾರೆ ಅಂದ್ರೆ ಡೆಫಿನೆಟ್ಲಿ ಬನಾನಾ ಕೊಡಿ. ಯಾಕೆಂದ್ರೆ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಇರೋದ್ರಿಂದ ಇದು ಮಕ್ಕಳ ಮೆದುಳಿಗೂ ಕೂಡ ತುಂಬಾ ಒಳ್ಳೆ ಆಹಾರ ಆಗುತ್ತೆ. ಮತ್ತೆ ಇದು ಮಕ್ಕಳಿಗೆ ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ಮಲಬದ್ಧತೆ ಆಗದೆ ಇರೋ ತರ ಕೂಡ ಪ್ರಿವೆಂಟ್ ಮಾಡುತ್ತೆ. ಬಿಟ್ಟು ಮಕ್ಕಳು ಬೇರೆ ಯಾವುದೇ ಫ್ರೂಟ್, ಆಪಲ್ ಆಗಿರ್ಬೋದು, ಮೂಸಂಬಿ ಆಗಿರ್ಬೋದು, ಬೇರೆ ಏನ್ ತಿಂತಾರೆ ಅಂದ್ರೂ ಕೂಡ ಆ ಒಂದು ಫ್ರೂಟ್ಸ್ ಗಳನ್ನ ನೀವು ಮಕ್ಕಳಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಇದಾದ್ಮೇಲೆ ನೆಕ್ಸ್ಟ್ ಎಕ್ಸಾಮಿಗೆ ಹೋಗೋದಕ್ಕಿಂತ ಮುಂಚೆ
ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಟು 1 ಅವರ್ ಮುಂಚೆ ಮಕ್ಕಳಿಗೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟನ್ನು ಕೊಡೋದು ಇಂಪಾರ್ಟೆಂಟ್. ಬ್ರೇಕ್ಫಾಸ್ಟ್ ಯಾವ ರೀತಿ ಇರಬೇಕು, ಇದೊಂದು ಈಸಿಯಾಗಿ ಡೈಜೆಷನ್ ಆಗೋ ಥರ ಇರಬೇಕು. ತುಂಬ ಜಾಸ್ತಿ ಅನ್ನದಿಂದ ಮಾಡಿರುವಂಥ ಆಹಾರಗಳು, ಆಯಿಲಿಂದ ಮಾಡಿರುವಂಥ ಆಹಾರಗಳನ್ನು ಅವಾಯ್ಡ್ ಮಾಡಿ. ಸೊ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಇಡ್ಲಿ ಆಗಿರ್ಬೋದು, ಉಪ್ಮಾ ಆಗಿರ್ಬೋದು, ಪೋಹಾ ಆಗಿರ್ಬೋದು, ಚಪಾತಿ ಪ್ಲಸ್ ಡ್ರೈ ಪಲ್ಯಗಳು, ತುಂಬ ಕರಿ ಬೇಸ್ಡ್ ಅಥವಾ ಆಯಿಲ್ ಬೇಸ್ಡ್ ಪಲ್ಯಗಳನ್ನು ಯೂಶಲಿ ಅವಾಯ್ಡ್ ಮಾಡಿ. ಇಲ್ಲ ಮಕ್ಕಳು ಇದನ್ನು ಕೂಡ ತಿಂತಾ ಇಲ್ಲ, ನಂಗೆ ಬೇಡ ಬೇಡ ಅಂತಾನೆ ಇದ್ದಾರೆ, ಎಕ್ಸಾಮ್ ಸ್ಟ್ರೆಸ್ಸಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಬೆಸ್ಟ್ ಆಪ್ಷನ್ ಯಾವುದೇ ಹಣ್ಣನ್ನು ಕೊಡ್ಬೋದು. ಹಣ್ಣು ಮತ್ತು ಹಣ್ಣಿನ ಜ್ಯೂಸು, ಯೂಶಲಿ ಹೋಲ್ ಹಣ್ಣುಗಳನ್ನು ಯಾವ ರೀತಿ ಇರುತ್ತೋ ಆ ರೀತಿ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂತ ಹೇಳಿದ್ರೆ ಹಣ್ಣುಗಳಲ್ಲಿ ಒಂದು ಫೈಬರ್ ಕಂಟೆಂಟ್ ಇರೋದ್ರಿಂದ ಮತ್ತು ಇದು ಒಂದು ತುಂಬ ಟೈಮ್ವರೆಗೂ ಅವರ ಒಂದು ಗ್ಲೂಕೋಸ್ ಅಥವಾ ಶುಗರ್ ಲೆವೆಲನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಫ್ರೂಟ್ ಜ್ಯೂಸಸ್ ಏನು ಮಾಡುತ್ತೆ, ಸಡನ್ ಆಗಿ ಪ್ರಮಾಣವನ್ನು ಸರ್ಜ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹಣ್ಣು ಮತ್ತು ಹಣ್ಣಿನ ಜ್ಯೂಸ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಹೋಲ್ ಹಣ್ಣುಗಳನ್ನ ಸೆಲೆಕ್ಟ್ ಮಾಡಿ. ಬೈಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ಥರ. ಇಲ್ಲ ಮಕ್ಕಳು ಹಣ್ಣು ತಿಂತಾ ಇಲ್ಲ, ಜಲ್ದಿ ಅರ್ಜೆಂಟಲ್ಲಿ ಇದ್ದಾರೆ ಅಂದರೆ ಡೆಫಿನೆಟ್ಲಿ ನೀವು ಹಣ್ಣಿನ ಜ್ಯೂಸ್ಗಳನ್ನು ಪ್ರಿಫರ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಬೆಸ್ಟ್ ಆಪ್ಷನ್, ನಾನು ಯೂಶಲಿ ನಂದು ಎಕ್ಸಾಮ್ ಟೈಮ್ಸ್ಗಳಲ್ಲಿ ನನಗೆ ತುಂಬ ಹೆಲ್ಪ್ ಆಗಿದ್ದೇನೆ ಅಂತ ಹೇಳಿದ್ರೆ ಒಂದು ಹ್ಯಾಂಡ್ಫುಲ್ ಆಫ್ ಡ್ರೈ ಫ್ರೂಟ್ಸ್. ಅಂದರೆ ಆಲ್ಮೋಸ್ಟ್ ಒಂದು ಮುಷ್ಟಿಯಷ್ಟು ಯಾವುದೇ ರೀತಿಯಾದಂಥ ಗೋಡಂಬಿ, ದ್ರಾಕ್ಷಿ ಈ ರೀತಿಯಾದಂಥದ್ದು. ಇದು ಒಂದು ತುಂಬ ಸಿಂಪಲ್ ಸ್ಟೆಪ್ ಆಗಿದೆ, ಆದರೆ ಇದು ತುಂಬಾ ಎಕ್ಸಾಮ್ ಪರ್ಫಾರ್ಮೆನ್ಸಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ತುಂಬ ಲಾಂಗ್ ಟೈಮ್ವರೆಗೂ ನಮಗೆ ಒಂದು ಶಕ್ತಿ ಅಥವಾ ಎನರ್ಜಿಯನ್ನು ರಿಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವ ಮಕ್ಕಳು ಕಂಪ್ಲೀಟ್ಲಿ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡ್ತಿದ್ದಾರೆ ಆ ಮಕ್ಕಳಿಗೆ ಅಟ್ಲೀಸ್ಟ್ ಎಕ್ಸಾಮ್ಗಿಂತ ಮುಂಚೆ ಅಟ್ಲೀಸ್ಟ್ ಡ್ರೈ ಫ್ರೂಟ್ಸ್ನಾದರೂ ಕೊಡೋದು ಸೊ ಮಕ್ಕಳ ಒಂದು ಎಕ್ಸಾಮ್ ಪರ್ಫಾರ್ಮೆನ್ಸ್ ಮೇಲೆ ತುಂಬ ಇಂಪ್ಯಾಕ್ಟನ್ನು ಮಾಡುತ್ತೆ. ಯಾವಾಗ ಮಕ್ಕಳು ಎಕ್ಸಾಮ್ ಮುಗಿಸಿ ಮನೆಗೆ ಬರ್ತಾರೆ ಒಂದು ಹೆವಿ ಲಂಚ್ ಕೊಡೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಾದಮೇಲೆ ಒಂದು ಅಟ್ಲೀಸ್ಟ್ 30 to 45 ಮಿನಿಟ್ಸ್ ಮಕ್ಕಳು ರೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಆಲ್ರೆಡಿ ಒಂದು ಲಾಸ್ಟ್ ಹೋಗಿರುವಂಥ ಎಕ್ಸಾಮ್ ಪೇಪರ್ ಬಗ್ಗೆ ಮನಸ್ಸು ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿರುತ್ತೆ, ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾವಾಗ ಒಂದು ಅಟ್ಲೀಸ್ಟ್ ಒಂದು ಹೆವಿ ಗುಡ್ ಫುಡ್ ಅಥವಾ ಒಂದು ಹೆವಿ ಮೀಲ್ಸ್ ಆಯಿತು, ಅದರ ಆದಮೇಲೆ ಮಕ್ಕಳು ಚೆನ್ನಾಗಿ ರೆಸ್ಟ್ ಮಾಡಿದ್ರು ಅಂದರೆ ಅದಾದಮೇಲೆ ಮತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ನೆಕ್ಸ್ಟ್ ಪೇಪರಿಗೆ ಓದಲಿಕ್ಕೂ ಕೂಡ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮಕ್ಕಳು ಎಕ್ಸಾಮ್ ಮುಗಿಸ್ ಬಂದಮೇಲೆ ಒಂದು ಹೆವಿ ಮೀಲ್ ಅಥವಾ ಲಂಚ್, ಅದಾದಮೇಲೆ ಸ್ವಲ್ಪ ಒಂದು ನ್ಯಾಪ್ ಕೊಡುವಂಥದ್ದು, ಗ್ಯಾಪ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್. ಇದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಲ್ಲಿ ಡೆಫಿನೆಟ್ಲಿ ದೊಡ್ಡ ಮಕ್ಕಳಿದ್ರೆ ಕಾಫಿ ಟೀ ಕೊಡ್ಬೋದು. ಆದರೆ ಆಲ್ಮೋಸ್ಟ್ 6 ಗಂಟೆ 7 ಗಂಟೆ ಆದಮೇಲೆ ಯಾವ ಕಾಫಿ ಟೀಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿದ್ದೆ ಮಾಡೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ 4 ಗಂಟೆ ನಾವು ಕಾಫಿ ಟೀ ಅವಾಯ್ಡ್ ಮಾಡಿದ್ವಿ ಅಂದರೆ ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ನಿದ್ದೆ ಡಿಸ್ಟರ್ಬೆನ್ಸಸ್ ಕೂಡ ಮಕ್ಕಳಲ್ಲಿ ಕಡಿಮೆ ಆಗುತ್ತೆ. ಮತ್ತು ಈ ಕಾಫಿ ಟೀಗಳಲ್ಲಿ ಕೆಫಿನ್ ಇರೋದ್ರಿಂದ ಕೆಲವೊಂದ್ಸರಿ ಮನಸ್ಸು ತುಂಬ ಓಡ್ತಾ ಇರುತ್ತೆ, ಎಕ್ಸಾಮ್ ಟೈಮಲ್ಲಿ ಹೈಪರ್ ಆಕ್ಟಿವ್ ಆಗಿಬಿಡ್ತೀವಿ, ಮನಸ್ಸು ಕಂಪ್ಲೀಟ್ಲಿ ಇದು ಶಾಂತನೇ ಆಗಲ್ಲ. ಇದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ಅಥವಾ ನೀವು ಪೋಷಕರಾಗಿ ನಿಮ್ಮ ಮಕ್ಕಳಲ್ಲಿ ಕೂಡ ನೀವು ಇದನ್ನು ಅಬ್ಸರ್ವ್ ಮಾಡಿರ್ಬೋದು. ಸೊ ಇದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಸಿಂಪಲ್ ಆಗಿ ಅಟ್ಲೀಸ್ಟ್ ಮಲ್ಗೋದಕ್ಕಿಂತ ಒಂದು 4 ಗಂಟೆ ಮುಂಚೆ ಯಾವುದೇ ರೀತಿಯಾದಂಥ ಕಾಫಿ ಟೀಗಳನ್ನು ಅವಾಯ್ಡ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಇದರ ಜೊತೆ ಮೇಲೆ ಒಂದು ರಾತ್ರಿ ಊಟಕ್ಕೆ ಒಂದು ಹೆಲ್ದಿ ಡಿನ್ನರ್, ಮನೇಲಿ ಮಾಡಿರುವಂಥ ಆಹಾರ ಪದಾರ್ಥಗಳು ಇದು ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಂದು ಮಕ್ಕಳು ಲೈಟಾಗಿ ತಿಂತಾರೆ ಅಂದರೆ ಇಟ್ಸ್ ಓಕೆ, ಬಟ್ ಕೆಲವೊಂದು ಮಕ್ಕಳು ಇಲ್ಲ ಬೇಗ ಮಲ್ಕೊಳ್ಳೋಂಥ ಮಕ್ಕಳು ರೂಢಿ ಇತ್ತು ಅಂತ ಹೇಳಿದ್ರೆ ಈ ಒಂದು ಡಿನ್ನರ್ ಕೂಡ ನೀವು ಹೆವಿ ಡಿನ್ನರ್ ಕೊಡೋದು ಮಕ್ಕಳ ನಿದ್ದೆ ಚೆನ್ನಾಗಿ ಬರೆಸಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ಅರ್ಲಿ ಡಿನ್ನರ್ ಇಂಪಾರ್ಟೆಂಟ್ ಇರುತ್ತೆ. 9 ಗಂಟೆ ಟೈಮಲ್ಲಿ ಮಕ್ಕಳಿಗೆ ಊಟ ಮುಗಿಸ್ಕೊಂಡ್ರು ಅಂದರೆ ಮತ್ತೆ ಒಂದು 2 ಅವರ್ಸ್ ಓದಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಮಕ್ಕಳು ಚೆನ್ನಾಗಿ ಒಂದು ಗ್ಲಾಸ್ ಹಾಲು ಕುಡಿದ್ರು ಅಂತ ಹೇಳಿದ್ರೆ ಇದು ಕೂಡ ಮಕ್ಕಳ ಇಮ್ಯುನಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಮಕ್ಕಳ ಓವರಾಲ್ ಪೌಷ್ಟಿಕಾಂಶದಲ್ಲಿ ಯಾವುದೇ ವ್ಯತ್ಯಾಸ ಆಗದೆ ಇರೋದಕ್ಕೆ ಸಹಕಾರಿಯಾಗಿರುತ್ತೆ. ಮತ್ತು ಬರೀ ಹಾಲು ಕೊಡೋದಕ್ಕಿಂತ ಒಂದು ಹಳದಿ ಅರಿಶಿಣದ ಹಾಲನ್ನು ಮಕ್ಕಳಿಗೆ ಕೊಡೋದ್ರಿಂದ ಎಸ್ಪೆಷಲಿ ಒಂದು ಸ್ಟ್ರೆಸ್ ರಿಲೇಟೆಡ್ ಕಾರಣದಿಂದ ಮಕ್ಕಳಲ್ಲಿ ಆಲ್ರೆಡಿ ಎಕ್ಸಾಮ್ ಟೈಮಲ್ಲಿ ಇಮ್ಯುನಿಟಿ ಕೂಡ ಲೋ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಅರಿಶಿಣದ ಹಾಲು ಕೂಡ ಅವರ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಇದ್ರ ಜೊತೆ ಹಾಲು ಅನ್ನುವಂಥದ್ದು ಚೆನ್ನಾಗಿ ಮಕ್ಕಳಿಗೆ ನಿದ್ದೆ ಕೂಡ ಬರೆಸುತ್ತೆ. ಈ ರೀತಿ ನಾವು ತಗೊಳ್ಳುವಂಥ ಒಂದು ಸಿಂಪಲ್ ಸ್ಟೆಪ್ಸ್ ಕೂಡ ನಮ್ಮ ಮಕ್ಕಳ ಎಕ್ಸಾಮ್ ಪರ್ಫಾರ್ಮೆನ್ಸಿಗೆ ಹೆಚ್ಚು ಮಾಡಲಿಕ್ಕೆ ತುಂಬ ಸಹಾಯಕಾರಿಯಾಗಿರುತ್ತೆ. ಸೊ ಇದರ ಎಲ್ಲದರ ಜೊತೆಗೆ ಪೋಷಕರಾಗಿ ಇರೆಸ್ಪೆಕ್ಟಿವ್ ಲಾಸ್ಟ್ ವರ್ಷದಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ದಿರಾ ಸೊ ಈ ಎಕ್ಸಾಮ್ ಟೈಮಲ್ಲಿ ಪಾಸಿಟಿವ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡೋದು, ನೀವು ಪೋಷಕರಾಗಿ ನಿಮ್ಮ ಮಕ್ಕಳ ಸಪೋರ್ಟಿಗೆ ನಿಲ್ಲೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.